ಸರ್ ನಮಸ್ಕಾರ. ನಮಸ್ಕಾರ ಸರ್. ಇಂದಿನ ದಿನಾಂಕ 8/5/2026. ಇವತ್ತು ಶುಕ್ರವಾರ. ನಾವು ನಿಮ್ಮ ಮನೆಗೆ ಬಂದಿದ್ದೀವಿ. ನಿಮ್ಮ ತೋಟ ಗದ್ದೆಗಳನ್ನೆಲ್ಲ ನೋಡಿದ್ವಿ. ಸರ್ವೇ ಸಾಮಾನ್ಯವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು, ಭತ್ತ, ರಾಗಿ. ಹೌದು ಸರ್. ಅದರಲ್ಲೂ ಭತ್ತಕ್ಕೆ ಆಳೆ ಸಿಕ್ಕಲ್ಲ ಅಂತ ಅದನ್ನು ಬಿಟ್ಟರು ಕಬ್ಬನ್ನು ಮಾತ್ರ ಇಟ್ಕೊಂಡಿದ್ದಾರೆ. ಆ ಕಬ್ಬನ್ನು ಸಹ ಒಬ್ರು ಹೇಳ್ತಾಯಿದ್ರು 30% ಬೆಳೆಯೋಕ್ಕೆ, 30% ಏರೋಕ್ಕೆ, ಅಲ್ಲ 35% ಬೆಳೆಯೋಕ್ಕೆ, 35% ಏರೋಕ್ಕೆ, 30% ಉಳಿಯೋಕ್ಕೆ ಅಂತ. ಅಲ್ಲೇ ತೀರೋಯ್ತದೆ. ಅದು ತಿರೋಯ್ತು, ಎಲ್ಲ ನಮ್ಮದೇನು ಲಾಭ ಇಲ್ಲ ಅಂತೇಳಿ. ಆದರೆ ನೀವೀಗ ಕೇವಲ ಭತ್ತ, ಕಬ್ಬು, ರಾಗಿಗೆ ಜೋತಾಕೊಂಡಿಲ್ಲ. ಈಗ ನಾನಿಂದು ಈಗ ಕೆರೆ ಬಯಲು ನಾವು ಇದೀ ಇಲ್ಲ, ಭತ್ತನೇ ಬೆಳಿಬೇಕು. ಆ ಬೇಸಿಗೆ ಕಾಲದಲ್ಲಿ ಮಾತ್ರ ಒಣ ಬೇಸಾಯ ಮಾಡಿ ಸಿರಿಧಾನ್ಯಗಳನ್ನು ಮತ್ತು ತೃಣಧಾನ್ಯಗಳನ್ನು ಬೆಳೀತಾ ಇದ್ದೀನಿ. ಮಧ್ಯೆ ಸ್ವಲ್ಪ ತರಕಾರಿ ಅದನ್ನು ಸಹ ಬೆಳೆಯೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ಒಂದು 20 ಕುಂಟೆ ಕಬ್ಬು ಹಾಕಿದ್ದೀನಿ. ಇಷ್ಟೇ ನಾನು ಸೀಮಿತ. ಹೌದು. ಆದರೆ ತಾವೀಗ ಭತ್ತದ ಬಗ್ಗೆ, ಸುಭಾಷ್ ಪಾಳೆ ಕೃಷಿ ಪದ್ಧತಿಯಲ್ಲಿ ಭತ್ತದ ಬಗ್ಗೆ ತಮಗೆ ಅನುಭವ ಇದೆ, ಕಬ್ಬಿನ ಬಗ್ಗೆ ಅನುಭವ ಇದೆ, ರಾಗಿ ಒಳಗಡೆ ಉದ್ದನ್ನು ನೋಡಿದೆ, ಉದ್ದನ ಅನುಭವ ಇದೆ. ಅದಾದಮೇಲೆ ಕಬ್ಬಿನೊಳಗಡೆ ಕಬ್ಬಿಗೆ ಯಾವ ರೀತಿ ನೀರು ಕೊಡಬೇಕು, ಜೊತೆಗೆ ಅದರೊಳಗಡೆ ದ್ವಿದಳ ಧಾನ್ಯ, ಏಕದಳ, ಈರುಳ್ಳಿ, ತರಕಾರಿಗಳನ್ನು ಬೆಳೆಯುವಂಥ ಒಂದು ಅನುಭವ ಪಡ್ಕೊಂಡಿದ್ದೀರಿ. ಕಳೆದ 20 ವರ್ಷ ಮಾಡ್ತಾಯಿದ್ದೀರಿ. ಹಾಗೆ ಆ ಕಬ್ಬಿನ ಅಂತರದಲ್ಲಿ ಎಷ್ಟು ಬೆಳಿಬೇಕು, ಯಾವುದೋ ರಸಗೊಬ್ಬರದಲ್ಲಿ ಯಾವ ರೀತಿ ಬೆಳೆಯುತ್ತೆ ಅನ್ನೋದನ್ನು ಸಹ ತಾವು ಸಂಪೂರ್ಣ ಪ್ರೂವ್ ಮಾಡಿದ್ದೀರಿ. ಅದಲ್ಲದೆ ಮೀನು ಸಾಕಾಣಿಕೆ ಮಾಡಿದ್ದೀರಿ, ಹಳ್ಳಿಕಾರ್ ಹಸುಗಳನ್ನ ಸಾಕಿದ್ದೀರಿ. ಅದರಲ್ಲೂ ಸಹ ನೀವು ಪರಿಣಿತಿಯನ್ನು ಪಡ್ಕೊಂಡು ಒಳ್ಳೊಳ್ಳೆ ಜಾತಿಯ ಹಸುಗಳನ್ನ, ಈ ಅದು ಯಾವುದೊಂದು ಬ್ಲಡ್ ಲೈನ್ ಅಂತ ಹೇಳ್ತಾರೆ, ಕೊಡಿಯಾಳ ಪಕ್ಕ ಬಸ್ತಿ ಅದನ್ನು ಹೇಳ್ತಾರೆ. ಸೊ ಆ ಬ್ಲಡ್ ಲೈನ್ ಹೋರಿಗೆ ಕೊಡಿಸಿ ಅದನ್ನು ಸಾಕಿದ್ದೀರಿ. ಜೊತೆಗೆ ತೋಟಗಾರಿಕೆ ಮಾಡಿದ್ದೀರಿ. ಇಲ್ಲಿ ತೋಟಗಾರಿಕೆ ಅನ್ನೋದು ಸಾಮಾನ್ಯವಾಗಿ ಹೆಚ್ಚು ಜನ ಇಷ್ಟಪಡಲ್ಲ. ತೋಟಗಾರಿಕೆ ಅಂದ ಕೂಡಲೇ ಬಾಳೆ ಅಂತಾರೆ, ಇಲ್ಲ ಇನ್ಯಾವುದಾದ್ರು ಪದಾರ್ಥ ಅಂತಾರೆ, ತೆಂಗು ಅಂತಾರೆ. ಅದು ನೀವು 5 ಲೇಯರ್ ಫುಡ್ ಫಾರೆಸ್ಟ್ ಮಾಡಿದ್ದೀರಿ. ಅದರಲ್ಲೇ ಹಣ್ಣಿನ ಗಿಡಗಳು ನೆಟ್ಟಿದ್ದೀರಿ. ಇಷ್ಟೇ, ನಿಮ್ಮಲ್ಲಿ ಇಲ್ಲ ಅನ್ನೋದು ಯಾವುದೂ ಇಲ್ಲ ಸದ್ಯಕ್ಕೆ. ಕೋಳಿ ಸಾಕಾಣಿಕೆ ಮಾಡಿದ್ದೀರಿ, ಕುರಿ ಸಾಕಾಣಿಕೆ ಮಾಡಿದ್ದೀರಿ. ಒಬ್ಬೊಬ್ಬರು ಒಂದೊಂದನ್ನು ಮಾತ್ರ ಆಯ್ಕೆ ಮಾಡ್ತಾರೆ. ಸಾಮಾನ್ಯವಾಗಿ ಒಂದನ್ನು ಆಯ್ಕೆ ಮಾಡ್ಕೋತಾರೆ, ಒಂದು ಬೆಳೀತಾರೆ. ಅದಕ್ಕೆ ತಮ್ಮಿಂದ ಎಲ್ಲ ನೀವೇನು ನಿಮ್ಮ ಹತ್ರ ಏನೇನು ಇದೆ, ಹಳ್ಳಿಕಾರು, ಕುರಿ, ಕೋಳಿ, ಭತ್ತ, ಕಬ್ಬು, ರಾಗಿ, ತರಕಾರಿ, ಮೀನು ಸಾಕಾಣಿಕೆ, 5 ಲೇಯರ್ ಫುಡ್ ಫಾರೆಸ್ಟು, ಇಷ್ಟೆಲ್ಲ ವಿಚಾರಗಳ ಮಂಡ್ಯ ತಾಲೂಕಲ್ಲಿ ಈ ನಮ್ಮ ಅಮರಾವತಿ ಹೋಟೆಲಿಂದ ಕೇವಲ 1.5 ಕಿಲೋಮೀಟರ್ ದೂರದಲ್ಲಿರುವಂಥ ಉಮ್ಡಳ್ಳಿ ಗ್ರಾಮದಲ್ಲಿ, ಉಮ್ಡಳ್ಳಿ ಕೀಳಾಕುವ ಮುಖ್ಯ ರಸ್ತೆಯಲ್ಲಿ ನಿಂತಿದೆ. ಹಾಗಾಗಿ ನಮಗೆ, ಯಾಕೆಂದರೆ ಒಬ್ಬೊಬ್ಬರು ಒಂದು ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಎಲ್ಲನೂ ನಿಮ್ಮ ಥರ ಎಲ್ಲನೂ ಮಾಡಲಿಕ್ಕೆ ಜನಕ್ಕೆ ಪೇಷನ್ಸು ಇರೋದಿಲ್ಲ, ಹಾಗೆಯೇ ಅವಕಾಶವೂ ಇರೋದಿಲ್ಲ. ಆ ಒಂದು ನಿಟ್ಟಲ್ಲಿ ನಿಮ್ಮ ಮಾರ್ಗದರ್ಶನದ ಅವಶ್ಯಕತೆ ಭಾಳ ಇದೆ. ಅದಕ್ಕೋಸ್ಕರ ತಮ್ಮಲ್ಲಿ ಒಂದು ವಿಡಿಯೋ ಮಾಡ್ತಾರೆ. ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಗೊತ್ತಿಲ್ಲಪ್ಪ, ಆಯ್ತು. ತಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ, ತಮಗೆ ಯಾರಾದರೂ ಈ ಯಾವುದೇ ವಿಷಯದಲ್ಲಿ ಫೋನ್ ಮಾಡಿದ್ರು, ಕಳೆದ 20 ವರ್ಷದಿಂದ ಸುಭಾಷ್ ಪಾಳೇಕರ್ ಹಳ್ಳಿಕಾರ್ ಆಧಾರಿತ ಕೃಷಿ ಪದ್ಧತಿನ ಅನುಸರಿಸ್ಕೊಂಡ್ಬಂದಿದ್ದೀರಿ. ಹಸುಗಳ ಬಗ್ಗೆನೂ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ತಮ್ಮಿಂದ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ, ಮಾಹಿತಿಗಳು ಬೇಕಾದರೆ ದಯವಿಟ್ಟು ಸಹಕರಿಸಿ ಕೊಡಬೇಕು, ಮಾಹಿತಿಯನ್ನು ಕೊಡಬೇಕು ಅಂತ. ಆಯ್ತು ಸರ್, ಕೊಡ್ತೀನಿ ಸರ್. ನನ್ನ ಕೊಡೋಕ್ಕೇನೆ ನಾವು ಸದ್ಯ ಯಾರು ಕೇಳಿದ್ರೆ ಸಾಕು, ಕೊಡೋಕೆ ಅವ್ರ ಜಮೀನಿಗೆ ಹೋಗಿ ಅವ್ರಿಗೆ ಏನು ಬೇಕು ಅದನ್ನು ಕೊಡಲಿಕ್ಕೆ ನಾನು ಇದು ಮಾಡ್ತೀನಿ ಸರ್. ಈಗ ಹಳ್ಳಿಕಾರ್ದು, ಹಸುದು ಏನೋ ಸಮಸ್ಯೆ ಇರ್ಬೋದು, ಏನಾದ್ರು ಇರ್ಬೋದು, ಅದ್ರ ಬಗ್ಗೆನೂ ನನ್ನ ಹತ್ರ ಎಲ್ಲ ಇದಿದೆ. ಏನೋ ಹಳ್ಳಿಕಾರ್ಗೆ ಏನು ನೈಸರ್ಗಿಕವಾಗಿ ಟ್ರೀಟ್ಮೆಂಟ್ ಕೊಡಬೇಕು, ಅವಕ್ಕೆ ಏನಾರು ಕಾಯಿಲೆ ಬಂದರೆ ಅದ್ರ ಬಗ್ಗೆನೂ ಇದೆ. ಮತ್ತು ಈಗ ಯಾವ ತಿಂಗಳಲ್ಲಿ ಆಯೋಜನೆ ಮಾಡಬೇಕು, ಯಾವ ತಿಂಗಳಲ್ಲಿ ಆಯೋಜನೆ ಮಾಡಿದ್ರೆ ಅದು ತುಂಬ ಉತ್ಕೃಷ್ಟವಾಗುತ್ತದೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಇದೆ. ಅದೆಲ್ಲ ನನಗೆ ಗೊತ್ತಿರುವಂಥದ್ದನ್ನ ಎಲ್ಲ ರೈತರಿಗೂ ನಾನು ಕೇಳಿದ್ರೆ ಸಾಕು. ಅವ್ರೇನು ನನ್ನ ಹತ್ರ ಕುಡಿಕ ಬರಬೇಕಾಗಿಲ್ಲ. ನಾನು ಅವ್ರು ಎಲ್ಲಿರ್ತಾರೆ ಅವ್ರ ಜಮೀನಿಗೆ ಹೋಗಿ ಹೇಳುವಂಥ ಪ್ರಯತ್ನನ ಮಾಡ್ತೀನಿ ಸರ್, ಪ್ರಾಮಾಣಿಕವಾಗಿ. ಥ್ಯಾಂಕ್ ಯು ಸರ್. ತಾವು RAPCMSನ ಅಧ್ಯಕ್ಷರಾಗಿ ರೈತರಿಗೂ ಮಾಹಿತಿ ಕೊಡುವಂಥ ಒಂದು ಸ್ಥಾನದಲ್ಲಿ ಕೂತಿದ್ದೀರಿ. ಹಾಗೆ ನಿಮ್ಮ ಡೈರಿಯ ಒಂದು ಸದಸ್ಯರಾಗಿ, ಪಂಚಾಯತಿ ಸದಸ್ಯರಾಗಿ, ಸಾಮಾನ್ಯ ರೈತರಿಗೆ, ಸಾಮಾನ್ಯ ಜನಕ್ಕೆ ಎಟುಕುವಂಥ ಒಂದು ಸ್ಥಾನದಲ್ಲಿದ್ದೀರಿ. ಎಲ್ಲ ಕಡೆ ತಮ್ಮ ಸಾಧ್ಯವಾದಷ್ಟು ಜನಗಳಲ್ಲಿ ಎಚ್ಚರ ಮೂಡಿಸುವಂಥ ಕೆಲಸ ಆಗಲಿ. ಮುಂದಿನ ದಿವಸದಲ್ಲಿ ನಾವು ಯಾವುದೋ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ
ದಯವಿಟ್ಟು ಬಂದು ಸುಭಾಷ್ ಪಾಳೆ ಕೃಷಿ ಪದ್ಧತಿಯ ಆಗುವ ಬಗ್ಗೆ ತಿಳಿಸ್ಕೊಡಿ. ಸರಿ ಸರ್. ಇನ್ನು ನಮ್ಮೆಲ್ಲ ಸ್ನೇಹಿತರಿಗೂ ಸಹ ತಮ್ಮ ಕಡೆಯಿಂದ ವಿಚಾರ ಹೇಳಬೇಕು. ದಯವಿಟ್ಟು ತಮ್ಮ ಫೋನ್ ನಂಬರ್ನ ಹೇಳಿ ಸರ್. ನಂದು ಶೇಖರ್ ಅಂದ್ಬಿಟ್ಟು ಉಮ್ರಹಳ್ಳಿ, ಮಂಡ್ಯ ತಾಲೂಕು, ಮಂಡ್ಯ ಜಿಲ್ಲೆ. ನಂದು ಫೋನ್ ನಂಬರ್ ಬಂದು 9916422977 9916422977. ದಯವಿಟ್ಟು ಈ ನಂಬರ್ ಫೋನ್ ಮಾಡಿ. ಯಾವ ಟೈಮಲ್ಲಾದ್ರು ಏನಾದ್ರು ಫೋನ್ ಎತ್ತಿಲ್ಲ ನಾನು ವಾಪಸ್ ಮಾಡ್ತೀನಿ. ವಾಪಸ್ ಮಾಡ್ಬಿಟ್ಟು ನಿಮ್ದು ಏನೇ ಸಮಸ್ಯೆ ಇದ್ರು ನಾನು ನಿಮ್ಗೆ ಸ್ಪಂದಿಸ್ತೀನಿ, ನಿಮ್ಮ ಜಾಗಕ್ಕೆ ಬಂದು ನಾನು ಸ್ಪಂದಿಸ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ನಿಮಗೆ ಯಾರ್ದಾರು ಯಾವುದೇ ಬೆಳೆಯ ಬಗ್ಗೆ ಏನೋ ಮಾಹಿತಿ ಬೇಕಾದರೆ ನಿಮಗೆ ಖಂಡಿತವಾಗಲೂ ನಮ್ಮ ಶೇಖರ್ ಅಣ್ಣವರು ಸ್ಪಂದಿಸ್ತಾರೆ. ಮಾಹಿತಿಗೆ ಮಂಡ್ಯ ಜಿಲ್ಲೆಯವರು ಯಾರು ಬೇಕಾದರೂ ಸರಿ ಅಥವಾ ಹೊರಗಡೆ ಜಿಲ್ಲೆಯವರಾದರೂ ಸರಿ ನೋಡಲಿಕ್ಕೂ ಅನುಕೂಲ ಇದೆ, ಅದೇ ರೀತಿ ಅಳವಡಿಸ್ಲಿಕ್ಕೂ ಅನುಕೂಲ ಇದೆ. ಮಾಡಿಕೊಂಡು ಈ ಒಂದು ಸದುಪಯೋಗವನ್ನು ಪಡಿಸ್ಕೊಂಡು ಹಳ್ಳಿಕಾರನ್ನು ಉಳಿಸೋಣ. ಸುಭಾಷ್ ಪಾಳೇಕರ್ಗಳ ಒಂದು ಮಾರ್ಗದರ್ಶನ ಪಡ್ಕೊಂಡು ಕೃಷಿಯನ್ನು ಮಾಡೋಣ. ಮುಂದಿನ ಪೀಳಿಗೆಗೆ ನಮ್ಮ ಭೂಮಿ ಹಸ್ತಾಂತರ ಮಾಡೋಣ. ಇವತ್ತಿನ ಜನಾಂಗಕ್ಕೆ ಒಳ್ಳೆಯ ಆಹಾರವನ್ನು ಕೊಡೋಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.